ಬ್ಯಾನರ್ ಇಂದ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅಂತ ಕೆಎಸ್ ಆಫೀಸರ್ ಅಮೃತ ಗೌಡ ಅವರು ಬ್ಯಾನರ್ಸ್ ನ ತೆಗೆಸಿ ಆಫೀಸಲ್ಲಿ ಇಡ್ತಾರೆ. ಇದರಿಂದ ಕಾಂಗ್ರೆಸ್ ಲೀಡರ್ ತುಂಬಾ ಕೋಪಗೊಂಡು ಕೆಎಸ್ ಅಧಿಕಾರಿಗೆ ಫೋನ್ ಕಾಲ್ ಮಾಡಿ ಅವೆಚ್ಚವಾಗಿ ಮಾತಾಡ್ತಾರೆ. ನಾನು ಅಲ್ಲಿ ಬಂದ್ ಬೆಂಕಿ ಹಾಕ್ತೀನಿ ಅಂತ ಹೇಳ್ತಾರೆ. ಜನವರಿ 13, 2026 ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಮಗನಾದ ಜೈದ್ ಖಾನ್ ಅವರ ಮೂವಿ ಕಲ್ಟ್ ಪ್ರಮೋಷನ್ ಗೆ ಬಂದಿರ್ತಾರೆ. ಕಾಂಗ್ರೆಸ್ ಸದಸ್ಯ ರಾಜೀವ್ ಗೌಡ ಅವರು ಯಾವುದೇ ಪರ್ಮಿಷನ್ ಇಲ್ಲದೆ ಬ್ಯಾನರ್ಸ್ ನ ಹಾಕ್ಸಿರ್ತಾರೆ. ಸ್ವಲ್ಪ ಬ್ಯಾನರ್ಸ್ ಇಂದ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಅಂತ ಹೇಳಿ ಕೆಎಸ್ ಅಧಿಕಾರಿ ಆದ ಅಮೃತ ಗೌಡ ಅವರು ಬ್ಯಾನರ್ಸ್ ನ ತೆಗೆಸಿ ಅವ್ರ ಆಫೀಸಲ್ಲಿ ಇಡ್ತಾರೆ. ಬ್ಯಾನರ್ ನ ತೆಗೆದಿದ್ದಾರೆ ಅಂತ ಹೇಳಿ ರಾಜೀವ್ ಗೌಡ ಅವರು ಕೆಎಸ್ ಅಧಿಕಾರಿ ಅಮೃತ ಗೌಡ ಅವರಿಗೆ ಕಾಲ್ ಮಾಡಿ ಬ್ಯಾನರ್ ಯಾಕೆ ತೆಗೆಸಿದಿರಿ ಅಂತ ಅವೆಚ್ಚವಾಗಿ ಮಾತಾಡ್ತಾರೆ. ಮುನ್ಸಿಪಲ್ ಕಾರ್ಮಿಕರನ್ನೆಲ್ಲ ಅವೆಚ್ಚವಾಗಿ ಬೈತಾರೆ. ನಾನು ಅಲ್ಲಿ ಬಂದ್ ಬೆಂಕಿ ಹಾಕ್ತೀನಿ ಅಂತ ಹೇಳ್ತಾರೆ. ಮೇಡಮ್, ಅದು ಬ್ಯಾನರ್ ಬಿಚ್ಚ ಕೇಳಿದ್ರ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡಲ್ಲಿ ಕಟ್ಕೊಳಕ್ ನಮ್ ಹೇಳಿ. ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದಿರಿ, ಕೆಟ್ಟತನ ನೋಡಿಲ್ಲ. ಸರ್, ರಾಜಕಾರಣಿಗಳೆಲ್ಲ ತಮ್ಗೆ ಇಷ್ಟ ಬಂದಂಗ ಆಡ್ತಾರೆ. ಮುಂದೆ ಈ ತರ ಆಗ್ಬಾರ್ದು ಅಂದ್ರೆ ಸರ್ಕಾರ ರಾಜೀವ್ ಗೌಡ ಅವರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತಗೊಬೇಕು.